ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನನ್ನ ಥರನೇ ಸುಮಾರು ಜನ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಮತ್ತು ಯೂಟ್ಯೂಬರ್ಸ್ ಆಗಬೇಕು ಅಂತೇಳಿ ತುಂಬ ಜನ ಬರ್ತಾರೆ. ಆದ್ದರಿಂದ ಅವ್ರಿಗೆ ಒಳ್ಳೊಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ. ಅದ್ರ ಜೊತೆಗೆ ನನ್ನ ಒಂದು ಯೂಟ್ಯೂಬನ್ನು ಬೆಳೆಸಿರಿ ಅಂತ ನಾನು ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ನಿಮಗೆ 3 ಟಿಪ್ಸನ್ನು ಹೇಳೋಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ, ನೀವು ವಿಡಿಯೋಗಳನ್ನು ಮಾಡಬೇಕಾದ್ರೆ ಆದಷ್ಟು ಕಡಿಮೆ ಅವಧಿಯಲ್ಲಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂತಂದರೆ ಕಡಿಮೆ ಅವಧಿ ಅಂದರೆ ಎಷ್ಟು, 5 ರಿಂದ 10 ನಿಮಿಷದೊಳಗೆ ಮಾಡಿ ಆ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂತಂದರೆ ವೀಕ್ಷಕರು ಜಾಸ್ತಿ ಅಂದರೆ ವಿಡಿಯೋಗಳು ಜಾಸ್ತಿ ಟೈಮ್ ಇದ್ದಷ್ಟು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಬೇಗ ಸ್ವೈಪ್ ಮಾಡಿಬಿಡ್ತಾರೆ, ಮುಂದಕ್ಕೆ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಿಮ್ಗೆ ಆದಷ್ಟು ಕಡಿಮೆ ಅವಧಿಯಲ್ಲಿ ವಿಡಿಯೋಗಳನ್ನ ಹಾಕೋಕ್ಕೆ ಇಷ್ಟಪಡಿ. ಇನ್ನೊಂದೇನಂತಂದರೆ, ಎರಡನೇದಾಗಿ, ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತೇಳಿ ತುಂಬ ಜನ ನಿಮಗೆ ಆಸೆ ಹುಟ್ಟಿಸಿ ತುಂಬ ಜನ ಸರಿಯಾಗಿ ಗೈಡ್ ಮಾಡೋಕ್ಕೆ ಹೇಳಿರೋದಿಲ್ಲ. ನಾನು ಏನಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿ. ನಿಮಗೆ ಪೇಷನ್ಸ್ ಇರಬೇಕು ಮೇನ್. ಯಾಕೆಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಒಂದು 5 ವೀಡಿಯೋ ಹಾಕಿದ ತಕ್ಷಣ ನಿಮಗೇನು ದುಡ್ಡು ಬರಲ್ಲ. ಏಕೆಂತಂದರೆ ಅದರದ್ದೇ ಆದಂಥ ಒಂದು ರೂಲ್ಸ್ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಪೇಷನ್ಸಿಂದ ಕಾಯಬೇಕು. ಸ್ವಲ್ಪ ಅಂತಂದರೆ ಹೆಂಗೆ ಅಂತಂದರೆ, ನೀವು ಮಾನಿಟೈಸೇಷನ್ ಆಗಿ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಿ ಅದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಏನು ಅಂತ. ಫಸ್ಟ್ ನಿಮಗೆ ಮಾನಿಟೈಸೇಷನ್ ಆಗಬೇಕು. ಮಾನಿಟೈಸೇಷನ್ ಆದಮೇಲೆ ನಿಮಗೆಲ್ಲ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಎರಡನೇ ಟಿಪ್ಸ್ ಬಂದ್ಬಿಟ್ಟು, ಮೊದಲನೇದಾಗಿ ನಾನು ಅಂದರೆ ಕಡಿಮೆ ಅವಧಿಯಲ್ಲಿ ವಿಡಿಯೋ ಹಾಕಿ ಅಂತ. ಎರಡನೇ ಟಿಪ್ಸ್ ಏನಂತಂದರೆ, ನಿಮಗೆ ಥಂಬ್ನೇಲ್ನ ಕ್ರಿಯೇಟ್ ಮಾಡಿ ಹಾಕಿ. ಅದು ಹೆಂಗೆ ಅಂತಂದರೆ ಜನರಿಗೆ ಆಕರ್ಷಣೆ ಆಗಬೇಕು. ಆ ರೀತಿ ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡಿ. ಥಂಬ್ನೇಲಕ್ಕೂ ಆಮೇಲೆ ಜೊತೆಗೆ ನಿಮಗೆ ಥಂಬ್ನೇಲ್ ಪಿಕ್ಚರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಾನು ನಿಮಗೆ 2ನೇ ಟಿಪ್ಸ್ ಹೇಳಿದೆ. 3ನೇ ಟಿಪ್ಸ್ ಬಂದ್ಬಿಟ್ಟು, ನಿಮಗೆ ಇಷ್ಟ ಆಗಿರೋ ಪ್ಲೇಸ್ಗಳಲ್ಲಿ ವಿಡಿಯೋ ಮಾಡಿ. ಅದ್ರ ಜೊತೆಗೆ ವೀಕ್ಷಕರು ನೋಡಿಲ್ಲದೆ ಇರೋ ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ನಿಮಗೆ ಅವರು ನೋಡಿರೋ ಪ್ಲೇಸ್ನೇ ಮತ್ತೆ ನೋಡಬೇಕು ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದರಿಂದ ನೋಡಿಲ್ಲದೆ ಇರೋ ಪ್ಲೇಸ್ಗಳಿಗೆ ನೀವು ಹೋಗಿ, ಅಥವಾ ನಿಮಗೆ ಇಷ್ಟ ಆಗೋ ರೀತಿ ವಿಡಿಯೋ ಮಾಡಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಜನರಿಗೆ ಒಂದು ಮೆಸೇಜ್ ಕೊಡೋದ್ರ ಮೂಲಕ ಒಂದು ವಿಡಿಯೋ ಮಾಡಿ. ಮೆಸೇಜ್ ಹೆಂಗೆ ಅಂತಂದರೆ, ಯಾವುದೋ ಒಂದು ವಿಷಯ ವೀಕ್ಷಕರಿಗೆ ಇನ್ನೂ ತಿಳಿದಿರಲ್ಲ ಅಥವಾ ಅವರು ನೋಡಿರೋದಿಲ್ಲ ಅಂಥ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು, ಅಂಥ ಒಂದು ಸ್ಟೋರಿ ಇಟ್ಕೊಂಡು ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಖಂಡಿತ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ 3 ಟಿಪ್ಸ್ ಹೇಳಿದ್ದೀನಿ. ನನಗೆ ಇನ್ನೊಂದು ಏನಂತಂದರೆ, ನಿಮಗೆ ಎಷ್ಟು ವಿಷಯ ತಿಳಿಸೋಕ್ಕಾಗುತ್ತೋ ಅಷ್ಟು ವಿಷಯಗಳನ್ನು ನಾನು ಯೂಟ್ಯೂಬಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ಒಂದೇ ದಿನ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಫ್ರೆಂಡ್ಸ್ಗಳಿಗೆ ನಮಸ್ಕಾರ.